ಭೂಲೋಕಕ್ಕೆ ಸಂಬಂಧಪಟ್ಟಂತ ಸಂಗತಿಗಳನ್ನ ನಾನು ನಿಮಗೆ ಏನ್ ಮಾಡುವನಾಗಿದ್ದೇನೆ, ಅನುಗ್ರಹಿಸಿದವನಾಗಿದ್ದೇನೆ. ಅದು ತಾನಾಗಿ ಬರುವಂತದಾಗಿದೆ, ತಾನಾಗಿ ನಿನ್ನನ್ನು ಹಿಂಬಾಲಿಸುವಂತದಾಗಿದೆ. ಕೀರ್ತನೆಗಾರರು ಹೇಳ್ತಾರೆ, ಅದಕ್ಕಾಗಿ ಶುಭವು ಕೃಪೆಯು ನನ್ನನ್ನು ಏನ್ ಮಾಡುವುದು, ಹಿಂಬಾಲಿಸುವುದು. ನಾನು ಆಶೀರ್ವಾದದ ಹಿಂದೆ ಹೋಗ್ಬೇಕಾಗಿಲ್ಲ, ಹಣದ ಹಿಂದೆ ಹೋಗ್ಬೇಕಾಗಿಲ್ಲ, ಮನುಷ್ಯರ ಹಿಂದೆ ನಾನು ಹೋಗ್ಬೇಕಾಗಿಲ್ಲ, ಮನುಷ್ಯರ ಹತ್ರ ಹೋಗಿ ಕೈ ಕಟ್ಟಬೇಕಾಗಿಲ್ಲ, ನಾನು ಮನುಷ್ಯರ ಒಳಗು ಹೋಗಿ ತಲೆ ಬಾಗುವಂತ ಇಲ್ಲ, ಮನುಷ್ಯರ ಬಳಿಯಲ್ಲಿ ಕೈ ಚಾಚುವಂತೆ ಅಲ್ಲ. ದೇವರು ಅವುಗಳನ್ನೆಲ್ಲವನ್ನ ನಿನ್ನ ಪಾದದ ಬಳಿಗೆ, ನೀನಿರುವ ಜಾಗದಲ್ಲಿ ಅಥವಾ ನಿನ್ನ ಹಿಂದೆ ಬಾಲದಂತೆ ಅದು ಕೂಡ ಜೊತೆಯಲ್ಲಿ ಬರುವಂತದಾಗಿರುತ್ತದೆ. ನಾವೇನ್ ಮಾಡಿಬಿಟ್ಟಿದ್ದೀವಿ ಅಂದ್ರೆ, ನಾವು ಆತ್ಮಿಕವಾದ ಸಂಗತಿಗಳನ್ನ ಗಣನೆಗೆ ತೆಗೆದುಕೊಳ್ಳದೆ ಶಾರೀರಿಕವಾದ ಸಂಗತಿಗಳನ್ನೇ